4ನೇ ಸಲ 5ನೇ ಸಲ ಅನ್ಸುತ್ತೆ ಇವ್ರ ಕಡೆಯಿಂದ ನಮ್ಗೆ ಊಟ ಬಂದಿರೋದು. ಯಾಕೆಂದರೆ ಇಲ್ಲಿ ಯಾವ ಪರಿಸ್ಥಿತಿಲಿ ಯಾರ್ಯಾರು ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ಯಾರೂ ಸುಮ್ಮನೆ ಬಂದಿಲ್ಲ, ಇಲ್ಲಿ ಪರಿಸ್ಥಿತಿ, ಸಮಯ, ಸಂದರ್ಭ ಬಂದಿರ್ತಾರೆ. ಬಟ್ ಮಕ್ಕಳು ಕೂಡ ಎಷ್ಟೋ ಜನ ತಂದೆ ತಾಯಿನ ಬೀದಿಗೆ ಹಾಕಿರ್ತಾರೆ. ಅವ್ರು ಇವತ್ತು ಈ ಪರಿಸ್ಥಿತಿಲಿದ್ದಾರೆ. ತಂದೆ ತಾಯಿನ ಬೀದಿಗೆ ಹಾಕಿಲ್ಲ ಅಂದರೆ ಮಕ್ಕಳು ಯಾವ ತಂದೆ ತಾಯಿ ಇಲ್ಲಿ ಬರ್ತಿರ್ಲಿಲ್ಲ, ಇದು ಆಶ್ರಮ ಆಗ್ತಿರ್ಲಿಲ್ಲ. ಪ್ರತಿಯೊಬ್ಬರನ್ನು ಕೇಳ್ಕೊತೀನಿ, ಈ ಮೂಲಕ ನಾನು ಯಾವ ತಂದೆ ತಾಯಿನೋ ಬೀದಿಗೆ ಹಾಕಬೇಡಿ, ಆಚೆ ಹಾಕಬೇಡಿ. ಅಂಬ್ಲಿನೋ ಗಂಜಿನೋ ನಿಮ್ಮ ಕೈಯಲ್ಲಿ ಆಗಿದ್ದು ಒಂದು ಊಟ ಕೊಡಿ, ಒಂದು ನೆರಳಲ್ಲಿ ಇಡಿ ಅಂತ ಪ್ರತಿಯೊಬ್ಬರನ್ನು ಕೇಳ್ಕೊತೀನಿ. ಅಂಥವ್ರು ಇಲ್ಲಿ ಬಂದಿರೋದು ಏನು ಇಲ್ಲದೆ ಬಂದಿಲ್ಲ. ಇವರು ಮಕ್ಕಳು ಹೇಳ್ತಿದ್ದಾರೆ, ತಾಯಿದಿರು ತಂದೆದಿರು ಮಕ್ಕಳು ಹೇಳ್ತಿದ್ದಾರೆ, ಸಾಕಿದ್ದಾರೆ, ಸಲ್ವಿದ್ದಾರೆ, ತುಂಬ ಕಷ್ಟಪಟ್ಟಿರ್ತಾರೆ ಈ ತಾಯಿದಿರು. ಯಾಕಂದರೆ ಅವ್ರ ಹಿನ್ನೆಲೆ ನಮಗೇನೂ ಗೊತ್ತಿರಲ್ಲ. ಇವಾಗ 30 ವರ್ಷಕ್ಕೆ ಮುಂಚೆ ಊಟ ಎಲ್ಲವೂ ಸಿಗ್ತಾ ಇದೆ. ಇದೇ 30 ವರ್ಷಕ್ಕೆ ಮುಂಚೆ ಊಟ ಇಲ್ಲ, ತಾಯಿದಿರಿಗೆ ಬಟ್ಟೆ ಇಲ್ಲ, ಇರೋಕ್ಕೆ ಜಾಗ ಇರಲಿಲ್ಲ, ಇಷ್ಟಿಷ್ಟೇ ಜಾಗ. ಅವಾಗೆಲ್ಲ ನಿಮ್ಮನ್ನು ಕಷ್ಟಪಟ್ಟು ಸಾಕಿರ್ತಾರೆ. ಅದೇ 30 ವರ್ಷ ಆದಮೇಲೆ ಈ ತಂದೆ ತಾಯಿನ ಬೀದಿಗೆ ಹಾಕಿದಿರಲ್ಲ, ನೀವು ಹಾಕಿದ್ದಕ್ಕೆ ಅವ್ರು ಇಲ್ಲಿ ಬಂದಿರೋದು. ದಯವಿಟ್ಟು ಎಲ್ರಿಗೂ ಕೇಳ್ಕೊತೀನಿ, ಯಾವ ತಂದೆ ತಾಯಿನೂ ಆಚೆ ಹಾಕ್ಬೇಡಿ. ಯಾಕಂದರೆ ನಿಮ್ಮ ಮೇಲೆ 108 ಕನಸು ಕಟ್ಟಿರ್ತಾರೆ ತಂದೆ ತಾಯಿದ್ರು. ಒಂದೇನಂದರೆ ನಮ್ಮ ಆಶ್ರಮದಲ್ಲಿ ಬೇಗ ಗೊತ್ತಾಗೋದು, ಏನು ಇಲ್ದಿದ್ದವ್ರನ್ನ ಯಾರೂ ಹುಡ್ಕಲ್ಲ ರೀ, ಯಾರೂ ಹುಡ್ಕಲ್ಲ. ಏನಾದರೂ ಇದೆ ಅಂದರೆ ಇಮಿಡಿಯೇಟ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದರಲ್ಲೂ ತುಂಬ ಒಂದು ಸ್ವಲ್ಪ ಪ್ರೀತಿ ಇದೆ, ಅವ್ರ ಮೇಲೆ ಆಸೆ ಇದೆ ಅಂದರೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಯಾರೂ ಕೊಡೋಲ್ಲ ರೀ. ಅಕಸ್ಮಾತ್ ಇವ್ರು ಗೊತ್ತಿದ್ರೂ ಕರ್ಕೊಂಡು ಹೋಗಲ್ಲ. ದಯವಿಟ್ಟು ಇಂಥವ್ರಿಗೆ ನಿಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊಡ್ತೀನಿ. ಇವತ್ತು ಅವರು ಪುಣ್ಯತಿಥಿ 31 ವರ್ಷ ಆಗಿದೆಯಂತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಇವರೆಲ್ಲರೂ ಒಂದು ಆಶೀರ್ವಾದ ಸಿಗಲಿ, ಮತ್ತು ಅವರು ನಿಮ್ಮ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬಂದು ಸೇರಲಿ ಅಂತ ಆಸೆ ಪಡ್ತೀನಿ. ನಮಸ್ಕಾರ.